ಹಾಯ್ ವಿನಯ್ ಮೋಟಿವೇಶನ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿನಯ್. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊತಿದ್ದೀವಿ ಅಂದರೆ, ನಾವು ಯಾವ ರೀತಿ ಓದಬೇಕು, ಯಾವ ರೀತಿ ಓದಿದರೆ ನಮಗೆ ಹೆಲ್ಪ್ ಆಗುತ್ತೆ, ಸಕ್ಸಸ್ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಓಕೆ, ಫಸ್ಟ್ ಥಿಂಕ್. ಏನು ಯೋಚನೆ ಮಾಡಬೇಕಂದ್ರೆ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು. ಬೇರೆ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ಬಾರ್ದು. ಓನ್ಲಿ ಡಿಪೆಂಡ್ ಅಪಾನ್ ಯುವರ್ ಸೆಲ್ಫ್, ಡೋಂಟ್ ಡಿಪೆಂಡ್ ಅಪಾನ್ ಅನದರ್ ಪರ್ಸನ್. ಓಕೆ, ನೀವು ಅನ್ಯ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಬಾರ್ದು, ಅವ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನಾನೊಂದು ಡೈಲಾಗ್ ಹೊಡಿತೀನಿ, ಲೇ ಮಾನವ, ನಿನಗೆ ಯಾಕೆ ಬೇಕು ಇನ್ನೊಬ್ಬರ ಸುದ್ದಿ, ಮೊದಲು ನಿನ್ನಲ್ಲಿ ಏನು ತಪ್ಪಿದೆ ಎಂದು ತಿಳಿದುಕೋ, ನಂತರ ಬೇರೆಯವರ ಬಗ್ಗೆ ಮಾತನಾಡು ಎಂದು ಹೇಳುತ್ತೇನೆ ನಾನು. ಓಕೆ, ಫಸ್ಟ್ ನಿನ್ನ ಬಗ್ಗೆ ನೀನು ಯೋಚನೆ ಮಾಡು, ಆಮೇಲೆ ಬೇರೆಯವ್ರ ಬಗ್ಗೆ ನೀನು ಯೋಚನೆ ಮಾಡು. ಓಕೆ, ಫಸ್ಟು ನೀನು ಕರೆಕ್ಟಾಗಿದೆಯಾ ಅಂದರೆ ನಿನ್ನ ಕಾನ್ಫಿಡೆನ್ಸ್ ಎಷ್ಟು, ನಿನಗೆ ಓನ್ಲಿ ಕಾನ್ಫಿಡೆನ್ಸ್, ಓನ್ಲಿ ಬಿಲೀವ್ ಇನ್ ಕಾನ್ಫಿಡೆನ್ಸ್, ಡೋಂಟ್ ಬಿಲೀವ್ ಇನ್ ಓವರ್ ಕಾನ್ಫಿಡೆನ್ಸ್. ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದು, ಡೋಂಟ್ ಥಿಂಕ್ ಅನ್ನೆಸೆಸರಿ, ಅನ್ಯ ಯೋಚನೆಗಳನ್ನು ಮಾಡಬಾರ್ದು. ಓನ್ಲಿ ಥಿಂಕ್ ಗುಡ್ ಥಿಂಗ್ಸ್ ಮಾತ್ರ ಯೋಚನೆ ಮಾಡಿದರೆ ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲಿದೆ ಅಂತ. ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಲೈಫಲ್ಲಿ ಅಚೀವ್ಮೆಂಟ್